ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು 6 o'clock ಆಗಿದೆ, ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಬಂದಿದ್ದಾರೆ. ತೋರಿಸ್ಲಾ? ಬಿಸಿಲು ಮುಖ ಹೊಡಿತಾ ಇದೆ. ಇವಾಗ ತಾನೇ ಎದ್ಬಿಟ್ಟು ಮಲಗಿದ್ದು ಎದ್ದಿದ್ದಾರೆ. ಸ್ವಲ್ಪ ಟೀ ಕುಡ್ಕೊಂಡು ಕೂತಿದ್ರು, ವಾಕ್ ಮಾಡ್ತಾ ಇದ್ದಾರೆ. ಕುತ್ಕೊಂಡು ಇವಾಗ ಟೀ ಕುಡ್ಕೊಂಡು ಕೂತಿದ್ವಿ. ಆಮೇಲೆ ನೆನಪಾಯ್ತು ಫ್ರೆಂಡ್ಸ್, ಇವತ್ತು ವ್ಲಾಗೇ ಮಾಡಿಲ್ಲ, ವ್ಲಾಗ್ ಮಾಡೋಣ ಅಂತ. ಎಷ್ಟು ಸೆಕೆ ಬಂದ್ಬಿಟ್ಟಿದೆ ಅಲ್ವಾ. ಒಂದು 2 days ಡಿಫ್ರೆನ್ಸ್ ಅಷ್ಟೇ. ಮೊನ್ನೆವರೆಗೂ ಚಳಿ ಇತ್ತು, ಇವಾಗ ಫುಲ್ ಸೆಕೆ ಆಗಿದೆ. ಸಮ್ಮರ್ ಸ್ಟಾರ್ಟ್ ಆಯಿತು. ಮತ್ತು ಇನ್ನೊಂದು ಸಮಾಚಾರ ಹೇಳಿ. ದೊಡ್ಡವರು ಆ ಕಡೆ ಇಟ್ಕೊಳ್ಳಿ. ದೊಡ್ಡವ್ರು ಹೇಳಿ, ಕೇಳೋಣ. ಹೆಂಗೆ ಅನಿಸ್ತಾ ಇದೆ? ರಿಲೀಫ್ ಅನಿಸ್ತಾ ಇದೆ? ಎಲ್ಲ ಮುಗೀತು ನಿಮ್ಮ ಜವಾಬ್ದಾರಿಗಳೆಲ್ಲ ಅಂತ. ನಿನ್ನೆಯಿಂದ ಒಂಥರ ಕಾಮ್ ಆಗಿದ್ದೀನಿ, ಫುಲ್ ಕಾಮ್ ಮೂಡ್. ಮತ್ತು ಡ್ಯೂಟಿಗೆ ಇನ್ನೂ ಡ್ಯೂಟಿ ಬಗ್ಗೆ ಅವರು ಯೋಚನೆ ಮಾಡಿಲ್ಲ, ರಜಾ ಯಾವಾಗ ಏನು ಅಂತ. ಇನ್ನು ಸ್ವಲ್ಪ ನೋಡೋಣ, ಹೊರಗಡೆ ಬೇರೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಇವತ್ತು. ಹೊರಗಡೆ ಅಂದರೆ ಫ್ರೆಂಡ್ಸ್ ಎಲ್ಲಿ ಗೊತ್ತಾ? ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು ಮತ್ತು ನಾಳೆ. ನಮ್ಮ ಅಜ್ಜಿ ಮನೇಲಿ ಹಬ್ಬ ಇದೆ, ಅವ್ರ ಊರಲ್ಲಿ ಹಬ್ಬ ಇದೆ. ನಮ್ಮ ಅಜ್ಜಿ ಮನೆ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ನಮ್ಮ ಊರ ಪಕ್ಕನೇ ಒಂದು 5 minutes ಆಗುತ್ತೆ ಅಷ್ಟೇ. ಅಲ್ಲಿ ಇವತ್ತು ನಾಳೆ ಹಬ್ಬ ಇದೆ. ಇವತ್ತು ನಾರ್ಮಲಾಗಿ, ನಾಳೆ ನಾನ್ ವೆಜ್ ಊಟ, ಇವತ್ತು ಮಾಮೂಲಿ ವೆಜ್ ಊಟ. ಇವತ್ತು ಹೋಗಿ ವೆಜ್ ತಿಂದು ನಾಳೆ ಹೋಗಿ ಮತ್ತೆ ನಾಳೆ ನಾನ್ ವೆಜ್ ತಿನ್ನಕ್ಕೆ ಹೋಗ್ಬೇಕು. ನಿಮಗೆ ಬೇಜಾರಾಗ್ಬಿಟ್ಟಿದೆ ಅಲ್ವಾ ನಾನ್ ವೆಜ್ ತಿಂದು? ಬೀಗ್ರೂಟದಿಂದ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಆಗಿದೆ, ಅದಕ್ಕೆ ಬೇಜಾರಾಗಿದೆ. ಇವತ್ತು ವೆಜ್ ತಿಂದು ನಾಳೆ ಕಂಟಿನ್ಯೂ ಮಾಡಬೇಕು ನಾನ್ ವೆಜ್. ಆಮೇಲೆ ಏನು ಮನೆ ಪೇಂಟ್ ಮಾಡಿದಾಗ ಸ್ಟಾರ್ಟ್ ಮಾಡಿದಾಗಿಂದ ನಿಮ್ಮ ಮನೆ ನಾನ್ ವೆಜ್ಜೇ ಮಾಡಿಲ್ಲ. ಎಷ್ಟು 3 months ಆಯಿತು. 3 monthsಯಿಂದ ನಮ್ಮ ಮನೆ ನಾನ್ ವೆಜ್ಜೇ ಮಾಡಿರಲಿಲ್ಲ. ಈಗ ಬೀಗ್ರೂಟದಲ್ಲೇ ಮಾಡಿದ್ದು ಸ್ವಲ್ಪ ಮನೆಗೆ ತಗೊಂಡ್ಬಂದಿರೋದು. ಆಮೇಲೆ ಅಮ್ಮ ಮಾಡ್ತಾ ಇರೋ ಚಿಕನ್ ಬಿರಿಯಾನಿ ಮಿಸ್ ಮಾಡ್ಕೊತಾ ಇದ್ದೀರಾ? ಹೌದು, ಇನ್ನೇನಿದ್ರ ಏನು ತೊಂದರೆ ಇಲ್ಲ. ಅಮ್ಮನ ಕೈ ಮಾಡಿಸ್ಕೊಳ್ತಾ ಇರೋದೆ, ತಿಂತಾ ಇರೋದೆ. ಚಿಕನ್ ಬಿರಿಯಾನಿ ರಕ್ಷಿತಿಂಗ್ ಒಂದು ಸ್ವಲ್ಪ ತಿನ್ನಿಸ್ತಾ ಇರೋದೆ. ನಾನು ಟೇಸ್ಟ್ ಮಾಡಬೇಕು. ಒಂದ್ಸಲ ಟೇಸ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ, ಒಂದಿನ. ಯಾವಾಗ ಅಂತಂದರೆ ಸುಮಾರು ಒಂದು 4-5 months ಬ್ಯಾಕೆ. ನಾನು ನಮ್ಮ ಪಪ್ಪ ಏನಕ್ಕೋ ಹೋಗಿದ್ರು, ಮನೆಗೆ ಬಂದಿದ್ರಲ್ಲ, ಯಾವುದೋ ಹಬ್ಬಕ್ಕೆ ಹೇಳ್ಬೇಕು ಅಂತ ಹೋಗಿದ್ರು. ಆವಾಗ ಚಿಕನ್ ಬಿರಿಯಾನಿ ಮಾಡಿದ್ರು ಅಮ್ಮ. ಅವಾಗ ನನಗೋಸ್ಕರ ಬಾಕ್ಸಿಗೆ ಹಾಕಿ ಕೊಟ್ಟಿದ್ರು ಚಿಕನ್ ಬಿರಿಯಾನಿ. ತುಂಬ ಚೆನ್ನಾಗಿತ್ತು. ಅದು ಪಾರ್ಸಲ್ ತರೋದೇ ಬೇಡ, ಕುಕ್ಕರ್ ಆಗಲೇ ಓಪನ್ ಮಾಡ್ಕೊಂಡು ತಿನ್ನೋ ಮಜಾನೇ ಬೇರೆ. ಅದಕ್ಕೆ ನೆಕ್ಸ್ಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಆದಷ್ಟು ಬೇಗ ಅಂತ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಮನೇಲಿ ಏನಂತಾರೆ, ಒಂಥರ ನಮಗೆ ಸ್ಯಾಟಿಸ್ಫ್ಯಾಕ್ಷನ್, ಊಟ ಮಾಡಲಿಲ್ಲ 1 ಹೊತ್ತು ಇಲ್ಲ 2 ಹೊತ್ತು 3 ಹೊತ್ತು ಆ ಥರ ಅನ್ಸ್ಬಿಟ್ರೆ ಸಡನ್ನಾಗಿ ಎಲ್ಲ ತೆಗಿಕೊಂಡ್ಬಿಡ್ತೀವಿ ಬಿರಿಯಾನಿ ಕಡೆ. ಬಿರಿಯಾನಿ ಮಾಡಿಸ್ಕೊಂಡು ತಿಂತಾ ಇರೋದು ಈಸಿನೂ ಇದೆ. ಹೌದು, ಜಸ್ಟ್ ಏನೋ ಅಂತಾರಲ್ಲ, ಸಿಂಗಲ್ ಕುಕ್ ಅಂತ ಏನೋ ಹೇಳ್ತಾರೆ. ಒಂದೇ ಪಾತ್ರೆಯಲ್ಲಿ ಕುಕ್ ಮಾಡೋದು ಅನ್ನೋದಿಲ್ಲ, ಏನೋ ಹೇಳ್ತಾರೆ ಇಂಗ್ಲೀಷಲ್ಲಿ. ಹಂಗೆ ಆರಾಮಾಗಿ ಬೇಗ ಕುಕ್ ಮಾಡಿಬಿಟ್ಟು ಅಲ್ಲೇ ಓಪನ್ ಮಾಡಿ ಅಲ್ಲೇ ತಿಂತಾ ಇದ್ರೆ ಕುಕ್ಕರ್ ಮಧ್ಯೆ ಇಟ್ಕೊಂಡು ಎಲ್ಲ ಸುತ್ತ ಕುತ್ಕೊಂಡು ತಿಂತಾ ಇರೋದೆ. ಈಗ ನಾನೇ ಜಾಯ್ನ್ ಆಗಿದ್ದೀನಿ ಕುಕ್ಕರ್ ಜೊತೆ ಇವ್ರಿಗೂ ತಿನ್ಸೋದೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಬಿರಿಯಾನಿ. ಬಿಸಿ ಇರಬೇಕದು, ಸುಡ್ತಾ ಇರ್ಬೇಕು, ಕೈ ಮುಟ್ಟಕ್ಕೆ ಆಗಬಾರ್ದು. ಹಂಗಿದ್ರೆ ಮಾತ್ರ ಮಜಾ. ಆಮೇಲೆ ಫ್ರೆಂಡ್ಸ್, ನಮ್ಮ ಮನೆಗೆ ಹೊಸದಾಗಿ ಏನೋ ತಂದಿದ್ದೀವಿ, ಪುಟ್ಟದಾಗಿ. ತೋರಿಸಿ ಫ್ರೆಂಡ್ಸ್. ನೋಡಿ, ನಮ್ಮ ಮನೆಗೆ ಇವತ್ತು ಹೊಸದಾಗಿ ಏನೋ ಯಾವತ್ತೋ ಬರಬೇಕಿತ್ತು ಇದು. ನಾವು ಶಾಪಿಂಗ್ ಹೋಗ್ತಾ ಇದ್ವಿ ನೋಡಿ, ಮದುವೆ ಒಂದು 3-4 months ಅಂತ. ಆವಾಗಲೇ ತರಬೇಕಿತ್ತು, ಬುಕ್ ಮಾಡ್ಬಿಟ್ಟು ಬಂದಿದ್ವಿ. ಯಾಕಂದರೆ ಇದೇ ಥರ ಡಿಸೈನ್ ಫುಲ್ ಹೆವಿ ದೊಡ್ಡ ಸೈಜ್ ಇತ್ತು, 45. ಅದೇನಾಗ್ಬಿಟ್ಟಿತ್ತು, ನಮ್ಮದು ಹಾಲ್ ಚಿಕ್ಕದಿರೋದ್ರಿಂದ ಇದು ಜಾಸ್ತಿ ಸೋಫಾ ಜಾಸ್ತಿ ಹಿಡಿತಾ ಇತ್ತು. ನಮಗೆ ಅಷ್ಟೊಂದು ನೆಸೆಸಿಟಿ ಇಲ್ಲ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಇದೇ ಡಿಸೈನಲ್ಲಿ ಚಿಕ್ಕದು ಮಾಡಿಕೊಡಿ ಅಂತ ನಾವು ಕರೆಕ್ಟಾಗಿ ಮೆಷರ್ಮೆಂಟ್ ಕೊಟ್ಬಿಟ್ಟು ಬಂದಿದ್ವಿ. ಅದು ಮದುವೆಗೆ ಇರಲಿ, ಇದು ಕಾಲು ಹೊಡಿತಾ ಇರುತ್ತೆ ಅಂತ ಕೊಟ್ಬಿಟ್ಟು ಬಂದರೆ, ಮದುವೆ ಆಗಿ 1 week ಆಯಿತು. ಇವತ್ತು ತಗೊಬಂದಿದ್ದಾರೆ. ಫ್ರೀ ಆಗಿರಬೇಕು. ಕರೆಕ್ಟ್ ಟೈಮಿಗೆ ಬಂದಿದೆ. ಇವತ್ತು ತಗೊಬಂದಿದ್ದಾನೆ ನನ್ನ ತಮ್ಮ. ಆರ್ಡರ್ ಕೊಟ್ಬಿಟ್ಟು ಬಂದಿದ್ವಿ. ಹೇಗಿದೆ ಫ್ರೆಂಡ್ಸ್ ಕಾಮೆಂಟ್ ಮಾಡಿ. ಆ್ಯಕ್ಚುಲಿ ಇದೆಲ್ಲ ಕಾಲು ಇದೆಲ್ಲ ಸ್ಟೋನ್ಸ್ ಹಾಕ್ಸ್ಬೇಕು, ಕಲರ್ ಸ್ಟೋನ್ಸ್ ಬರುತ್ತಲ್ಲ, ಅದು ಹಾಕ್ಬೇಕು. ಅವ್ನು ಕೇಳಿಲ್ಲ ಅನಿಸುತ್ತೆ, ಹಾಗೆ ಬಂದ್ಬಿಟ್ಟಿದ್ದಾನೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಷ್ಟು ಪ್ರೈಸ್ ಹೇಳಿ? ಇದ್ರ ಪ್ರೈಸ್ ಬಂದು 5000. ಕರೆಕ್ಟಾಗಿ 5000. ವರ್ತಿದೆಯಾ ಏನಿದೆಯಾ ಗೊತ್ತಿಲ್ಲ. ವರ್ತಿದೆಯಾ?
ಐಡಿಯಾ ಇಲ್ಲ, ನಮ್ಮ ವ್ಯೂವರ್ಸ್ ಹೇಳ್ತಾರೆ, ಕಮೆಂಟ್ ಮಾಡ್ತಾರೆ. ಫ್ರೆಂಡ್ಸ್ ಇದ್ರ ಪ್ರೈಸ್ ಬಂದರು 5000. ಇದು ಓಕೆನಾ ಇಲ್ಲ ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಕಮೆಂಟ್ ಮಾಡಿ. ಹೇಗಿದೆ ಚೆನ್ನಾಗಿಲ್ವಾ ಅಂತಲೂ ಕಮೆಂಟ್ ಮಾಡಿ. ನಿಮ್ಗೆ ಹೇಗೆ ಅನಿಸ್ತಾ ಚೆನ್ನಾಗಿದೆಯಾ ನಾನು ಸೆಲೆಕ್ಟ್ ಮಾಡಿರೋದು? ಡೀಸೆನ್ಸಿ ಆಗಿ ಒಂಥರ ಚೆನ್ನಾಗಿದೆ, ತುಂಬ ಓವರ್ ಆಗೂ ಇಲ್ಲ, ತುಂಬ ಸಿಂಪಲ್ ಆಗೂ ಇಲ್ಲ, ಡಿಸೆಂಟ್ ಆಗಿದೆ. ಮತ್ತು ಹೋಗೋಣ ಈಗ ರೆಡಿ ಆಗೋಣ. ಆಯ್ತಾ 6 o'clock ಆಯಿತು, ಒಂದು 7ಗೆ ಹೊರಡೋಣ. ನಮ್ಮ ಮಮ್ಮಿನೂ ರೆಡಿ ಆಗುತ್ತೆ. ಈಗ ರಕ್ಷಿತಾ ಅವರ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ, ಅವ್ರ ಮಾವನ ಮನೆಗೆ, ಅಜ್ಜಿ ಮನೆಗೆ. ಅಜ್ಜಿ ಮನೆ, ಮಾವನ ಮನೆ ಎಲ್ಲ ಅಲ್ಲೇ 3 ಮನೆ ಇದೆ ಅಲ್ಲಿ. ನಮಗೆ ರೌಂಡ್ ಆಗ್ತಾ ಅವ್ರಿಗೆ. ಫ್ರೆಂಡ್ಸ್ ಟೈಮ್ ಬೇರೆ ಆಗ್ಬಿಟ್ಟಿತ್ತು, ಇವಾಗಷ್ಟೇ ರೆಡಿಯಾಗಿ ಇವಾಗ ಹೊರಟಿದ್ದೀವಿ. ಟೈಮ್ ಬಂದು 7 o'clock. ನಾವು ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಮಾತಾಡ್ತಾಯಿದ್ವಿ. ಟೈಮ್ ಹೋಗಿರೋದೇ ಗೊತ್ತಾಗಲಿಲ್ಲ. ಆಮೇಲೆ ಎದ್ಬಿಟ್ಟು ರೆಡಿಯಾಗಿ ಇವಾಗ ಹೊರಡ್ತಾಯಿದ್ದೀವಿ. ಶಿವ ಅವರು ಕಾರ್ ತೆಗೆದ್ರು ಇವಾಗ. ನೋಡಿ ನಾನು, ಮಮ್ಮಿ, ರಾಹುಲ್ 4 ಜನನೂ ಹೊರಟ್ವಿ. ಹಾಗೆ ಹೋಗ್ತಾ ಫ್ರೆಂಡ್ಸ್ ನಾವು ಏನು ಮಾತಾಡ್ತಾ ಇದ್ವಿ ಅಂದರೆ, ನಾವು ಚಿಕ್ಕವರಿದ್ದಾಗೆಲ್ಲ ನಾನು ಹೇಳಿದ್ನಲ್ಲ ಹಬ್ಬ ಇದೆ ಅಜ್ಜಿ ಮನೇಲಿ ಅಂತ, ಆವಾಗೆಲ್ಲ ನಾವು ಬೇಗನೆ ಹೊಟ್ಟೋಗ್ಬಿಡ್ತಾಯಿದ್ವಿ. ಸ್ಕೂಲ್ ಅಲ್ಲೇ ಇತ್ತು, ನಮ್ಮ ಅಜ್ಜಿ ಮನೆ ಹತ್ರನೇ ನಂದು ಸ್ಕೂಲ್ ಇದ್ದಿದ್ದು, ಕ್ರೈಸ್ಟ್ ಸ್ಕೂಲ್. ಆವಾಗ ಏನು ಮಾಡ್ತಾಯಿದ್ವಿ, ಅಲ್ಲಿಂದನೇ ಡೈರೆಕ್ಟ್ ಹೊಟ್ಟೋಗ್ಬಿಡ್ತಾಯಿದ್ವಿ 3 ದಿನ ಮುಂಚೆ ಅಂತಲೇ. ಅದೆಲ್ಲ ಇವಾಗ ರೀಕಾಲ್ ಆಗ್ತಾಯಿದ್ದು ಬರ್ತಾ ಇರುವಾಗ ಶಿವರಿಗೆ ಹೇಳ್ತಿದ್ದೆ. ಮುಂಚೆ ಮಮ್ಮಿ ನಾನು ಎಲ್ಲ 1 ವೀಕ್ ಹೋಗಿ ಹಾಲ್ಟ್ ಆಗ್ಬಿಡ್ತಾಯಿದ್ವಿ. ಹಬ್ಬಕ್ಕೂ ಮುಂಚೆ ಒಂದು 3-4 ಡೇಸು, ಹಬ್ಬ ಆದಮೇಲೆ ಒಂದು 3-4 ಡೇಸ್ ಹಾಲ್ಟ್ ಆಗ್ತಾಯಿದ್ವಿ. ಬರ್ತಾ ಅಂದರೆ ಇಯರ್ ಬೈ ಇಯರ್ ಟೈಮೆಲ್ಲ ಚೇಂಜ್ ಆಯಿತು. ಎಲ್ಲರೂ ಬ್ಯುಸಿ ಆದರು. ಕಾಲೇಜ್ ಹೊಸ ಶರ್ಟ್ ಹೊಸ ಪ್ಯಾಂಟ್ ಹಾಕೊಂಡು ಗೊತ್ತಿರೋದೆಲ್ಲ ಇದಿಲ್ಲ. ಹೊಸ್ದಾಗಿ ಬರ್ತಿದ್ದ ಇವತ್ತಿಂದ ಹೊಸ ನೆಂಟರು ಚಾಮಿ ಬೈಲಿ ಮತ್ತು ಯಾರು ಹಾಗೆ ಫ್ರೆಂಡ್ಸ್ ಬಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಬಂದು 8 o'clock ಆಗಿತ್ತು. ಅಲ್ಲಿ ಇವಾಗ ನಾವು ಊಟ ಮಾಡ್ತಾ ಇರೋದು ಅಜ್ಜಿ ಮನೇಲಿ, ಅದ್ರ ಪಕ್ಕದಲ್ಲಿ ಮಾವ ಇದ್ದಾರೆ, ಅವ್ರ ಮನೇಲೂ ಹೇಳಿದರು. ಸೊ ಒಂದು 10 o'clock 10:30 ಹೊರಡೋ ಟೈಮಲ್ಲಿ ನಾವು ಅಲ್ಲೊಂಚೂರು ಊಟ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬೇಗ ಊಟ ಮಾಡ್ತಾಯಿದ್ದೀವಿ. ಊಟ ಮಾತ್ರ ಚೆನ್ನಾಗಿತ್ತು. ಬಾತ್, ಮೊಸರು ಬಜ್ಜಿ ಮತ್ತು ಕಾಳು ಪಲ್ಯ ಮತ್ತು ಹೆಸರು ಬೇಳೆ ಎಲ್ಲನೂ ಮಾಡಿದ್ವಿ. ರೈಸ್ ಹಾಕ್ಸ್ಕೊಳ್ಳಿಲ್ಲ, ಇಲ್ಲಿ ತಿನ್ಕೊಂಡು ಅಲ್ಲಿ ಸ್ವಲ್ಪ ರೈಸ್ ಸಾಂಬಾರು ಹಾಕ್ಸ್ಕೊಳ್ಳೋಣ. ಅತ್ತೆ ಬನ್ನಿ ಅಂತಾಯಿದ್ರು, ಅದಕ್ಕೆ ಇಲ್ಲಿ ಸ್ವಲ್ಪ ಹಾಕ್ಸ್ಕೊಳ್ಳೋಣ ಅಂತ ಬಾತ್ ತಿಂದ್ವಿ. ಬಿಸಿ ಬಾತ್ ತುಂಬ ಚೆನ್ನಾಗಿತ್ತು. ನಾನಂತೂ ಫ್ರೆಂಡ್ಸ್ ಬಾತ್ ಅಂದರೆ ಡೈಲಿ ಕೊಟ್ಟರು ತಿಂತೀನಿ. ಈ ಥರ ಬಿಸಿ ಅಂದರೆ ಟೊಮೊಟೊ ಇಲ್ಲ ಏನು ವೆಜಿಟೇಬಲ್ಸ್ ಆ ಥರ ಏನಿಲ್ಲ, ಯಾವ ಬಾತ್ ಆದರೂ ಬಿಸಿ ಬಾತ್ ಅಂದರೆ ನಾನು ಯೂಶ್ವಲಿ ಜಾಸ್ತಿ ಇಷ್ಟ ನನಗೆ. ಇದೆಲ್ಲ ಆದಮೇಲೆ ನಾನು ಅತ್ತೆ ಮನೆಗೆ ಬಂದೆ. ಅತ್ತೆ ಮನೆ ಅಂತ ಅದೇ ಹೇಳಿದ್ನಲ್ಲ, ಪಕ್ಕದಲ್ಲೇ ಮಾವನ ಮನೆ ಇದೆ ಅಂತ, ಅವರು ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ಬಂದೆ ನಾನು. ಅವ್ರ ಮನೇಲೂ ಹಬ್ಬಕ್ಕೆ ಗೆಸ್ಟ್ ಎಲ್ಲ ಬಂದಿದ್ದರು. ಅವ್ರ ಅಕ್ಕ ಮತ್ತು ಅವ್ರ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ದರು. ಅದು ನಾಳೆಗೆ ಸ್ವಲ್ಪ ನಾನ್ ವೆಜ್ ಗ್ರ್ಯಾಂಡ್ ಇರೋದ್ರಿಂದ ಎಲ್ರ ಮನೆಗೂ ಯೂಶ್ವಲಿ ನಾಳೆನೇ ಬರೋದು. ನಾನು ಮತ್ತು ಶಿವ ಅವರಿಬ್ರು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಮಕ್ಕಳೆಲ್ಲ ಇದ್ದರು, ಅವರು ಹೋಮ್ವರ್ಕ್ ಎಲ್ಲ ಮಾಡ್ತಾಯಿದ್ರು. ಅವ್ರ ಜೊತೆನೂ ಮಾತಾಡ್ಕೊಂಡು, ಇವರಿಬ್ಬರು ನಮ್ಮ ಮಾವನ ಮಕ್ಕಳು. ಅಲ್ಲಿ ಕೂತಿರೋದು ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಅಕ್ಕನ ಮಗಳು, ಎಲ್ಲ ಹಬ್ಬಕ್ಕೆ ಬಂದಿದ್ದಾರೆ. ಇವ್ರು ನಮ್ಮ ಮಾವನ ಮಕ್ಕಳು ಇಬ್ಬರು ಹೋಮ್ವರ್ಕ್ಸ್ ಎಲ್ಲ ಮಾಡ್ತಾಯಿದ್ರು. ಅವ್ರನ್ನೂ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆ ಹೊಡಿತಾಯಿದ್ವಿ. ನಾವು 1-2 ರೀಲ್ಸ್ ಕೂಡ ಮಾಡಿದ್ವಿ ಗ್ಯಾಪಲ್ಲಿ. ಹಾಗೆ ನಮ್ಮ ಅತ್ತೆ ಅಡುಗೆ ಎಲ್ಲ ಮಾಡಿದರು. ಇವಾಗ ಮತ್ತೆ ಬಿಸಿ ಮಾಡ್ತಾಯಿದ್ದಾರೆ ನಮಗೆ ಊಟ ಹಾಕ್ಕೊಡೋದಕ್ಕೆ. ಬಾತ್ ಬಿಸಿ ಮಾಡ್ತಾಯಿದ್ದಾರೆ, ಮತ್ತು ಪಾಯಸ, ಕಾಳು ಮತ್ತು ರೈಸ್ ಸಾಂಬಾರು ಎಲ್ಲ ಬಿಸಿ ಮಾಡ್ತಾಯಿದ್ದಾರೆ. ಅಲ್ಲೇ ಬಾತ್ ತಿಂದಿದ್ವಿ. ಇಲ್ಲೊಂದು ಸ್ವಲ್ಪ ಟೇಸ್ಟ್ ಮಾಡೋಣ, ಚೆನ್ನಾಗಿ ಮಾಡ್ತಾರೆ ಅವರು ಬಾತ್ ಮತ್ತು ಬಿರಿಯಾನಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಾನು ಅದನ್ನೇ ಹೇಳ್ತಾಯಿದ್ದೆ, ಊಟ ಮಾಡ್ತಾರೆ ಶಿವ ಅವರಿಗೆ. ಮತ್ತು ಬಿರಿಯಾನಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾಯಿದ್ದೆ. ಬಾತು ಚೆನ್ನಾಗಿ ಮಾಡ್ತಾರೆ, ಮುಂಚೆ ಎಲ್ಲ ಟೇಸ್ಟ್ ಮಾಡಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಬಾತ್ ಹಾಕ್ಸ್ಕೊಳ್ಳೋಣ, ಸ್ವಲ್ಪ ಹಾಕಿ ಆಮೇಲೆ ಚೂರು ರೈಸ್ ಹಾಕ್ಸ್ಕೊಳ್ಳೋಣ ಅಂತ. ಟೈಮ್ ಬಂದು ಆಗಿತ್ತು 9:30 10 ಆಗಿತ್ತು, ಇನ್ನೇನು ಹೊರಡೋ ಟೈಮು. ಊಟಕ್ಕೆ ಕೂತ್ಕೊಂಡ್ವಿ, ಸ್ವಲ್ಪ ತಿಂದ್ವಿ ಅಜ್ಜಿ ಮನೇಲಿ. ಇವಾಗ ಮಾವನ ಮನೆಗೆ ಬಂದು ಇಲ್ಲಿ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಕೂತಿದ್ದೀವಿ. ಏನೋ ಅವಾಗಿಂದನೂ ಫೋನ್ನೇ ನೋಡ್ಕೊಂಡು ಕೂತಿದ್ದಾರೆ. ಏನು ನೋಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಗೂಗಲಲ್ಲಿ ಏನೋ ಸರ್ಚ್ ಮಾಡ್ತಾ ಕೂತಿದ್ದಾರೆ. ಏನು ನೋಡ್ತಾ ಇದ್ದೀರಾ ಅಷ್ಟೊಂದು ಇಂಟ್ರೆಸ್ಟ್ ಆಗಿ? ಏನೋ ಕೆಲಸದ ವಿಷಯಗಳು ನೋಡ್ತಾ ಇದ್ದೀನಿ, ಇಂಪಾರ್ಟೆಂಟ್ ಇದೆ. ಹೌದಾ, ಡ್ಯೂಟಿದಾ? ಮತ್ತು ಸ್ವಲ್ಪ
ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಸ್ವಲ್ಪನೇ ಹಾಕಿ ಸಾಕೋತೆ ಸ್ವಲ್ಪ ಅವ್ರಿಗೂ ಸ್ವಲ್ಪನೇ ಹಾಕಿ ಸಾಕು ಸಾಕು ನೋಡಿ ಫ್ರೆಂಡ್ಸ್, ಡ್ಯೂಟಿಗೆ ರಜೆ ಹಾಕಿದ್ದಾರೆ ಅಂದರೂ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಏನು ಕೆಲಸದ ವಿಷಯ ಏನೋ ನೋಡ್ತಾ ಇದ್ದಾರೆ. ಸರಿನಾ ಇದು? ಸರಿನಾ ಸರಿ ಇಲ್ವಾ? ಕಾಯಕವೇ ಕೈಲಾಸ ಅಂತನಾ? ಹೌದು. ಹಾಗೆ ಫ್ರೆಂಡ್ಸ್, ನಾನು ಹೇಳ್ದಾಗೆ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಇವರು ಹೊರಡ್ತೀನಿ ಅಂತ ಹೇಳಿದ್ರು. ಹೊರಡ್ತೀನಿ ಅಂತಂದರೆ ನಮ್ಮ ಮನೇಲಿ ಅಲ್ಲಿ ಮಮ್ಮಿ ಮನೇಲಿ ಮಲ್ಕೊತಾರೆ ಶಿವ ಅವರು ಮತ್ತು ರಾಹುಲು. ಮಾರ್ನಿಂಗ್ ನಾನು ಹೋಗಿ ಫ್ರೆಶ್ ಅಪ್ ಆಗ್ತೀನಿ, ನಾನು ಇಲ್ಲೇ ಮಲ್ಕೊತೀನಿ ಅಜ್ಜಿ ಮನೇಲೆ. ಇಬ್ಬರು ಹೊರಡ್ತೀನಿ ಎಲ್ಲ ಮಲ್ಕೊಳಕ್ಕೆ ಅಂತ ಹೇಳ್ತಾಯಿದ್ರು. ಅಷ್ಟರಲ್ಲಿ ಮಮ್ಮಿನೂ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಚೆನ್ನಾಗಿ ಇವಾಗ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಬೈಕ್ ಕಾರ್ ತೊಗೊಂಡು ಹೋದರೆ ಇಲ್ಲಿ ನೋಡ್ತಾ ಇದ್ರಲ್ಲ ಜನ ಜಾಸ್ತಿ ಇರ್ತಾರೆ, ಪಾರ್ಕಿಂಗ್ ಮಾಡೋಕ್ಕೆ ಸಖತ್ ಹಿಂಸೆ ಆಗುತ್ತೆ. ಅದಕ್ಕೆ ಬೈಕ್ ತೊಗೊಂಡು ಹೋದ್ವಿ. ನೋಡ್ತಾ ಇದ್ರಲ್ಲ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಒಂಥರ ಜಾತ್ರೆ ಅಂದರೆ ಜಾತ್ರೆ ಥರನೇ ಇದೆ. ಎವ್ರಿ ಇಯರ್ ಬರ್ತಾ ಇರ್ತೀವಿ ನಾವು. ಶಿವ ಅವರಿಗೂ ನಮ್ಮ ಅಜ್ಜಿ ಊರು ಜಾತ್ರೆ ತೋರಿಸೋಣ ಅಂತ ನಾನು ಕರ್ಕೊಂಬಂದೆ. ಅಂಕಲ್ ರಾಹುಲ್ ಇಬ್ಬರು ಬಂದರು, ಮುಂದೆ ಹೋಗ್ತಾ ಇದ್ದಾರೆ. ಇಲ್ಲೇ ಬೈಕ್ ಎಲ್ಲ ಪಾರ್ಕ್ ಮಾಡಿ ಪಕ್ಕನೇ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಮನೆಗೆ ಹೊರಟ್ಬಿಡ್ತೀವಿ. ಇವಾಗ ಅಂಕಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಶಿವ ಅವ್ರನ್ನ. ಅಲ್ಲಿ ಮುಂದೆ ದೇವಸ್ಥಾನ ಒಳಗಡೆ ದರ್ಶನ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಜನ ಅಂತೂ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ರಶ್ ಇತ್ತು. ನೀವು ನೋಡ್ತಾ ಇದ್ದರೆ ಕಾಲು ಹಾಕೋದಕ್ಕೂ ಜಾಗ ಇರಲಿಲ್ಲ. ಆಮೇಲೆ ಮಮ್ಮಿ ಮತ್ತು ಆಂಟಿ ಎಲ್ಲರೂ ಬಂದರು. ನಾವು ಹೋದ್ಮೇಲೆ ಪಪ್ಪನೂ ಬಂದರು. ಆವಾಗ ಅವರು ದರ್ಶನ ಎಲ್ಲ ಮಾಡಿಕೊಂಡು ಬಂದರು. ಇಬ್ಬರು ಸಿಕ್ಕಿದ್ವಿ. ಇವಾಗ ಐಸ್ ಕ್ರೀಮ್ ತಿಂತಾಯಿದ್ವಿ. ಐಸ್ ಕ್ರೀಮ್ ತಿಂದ್ಕೊಂಡು ಅವರು ನಡ್ಕೊಂಡೇ ಬಂದರು. ಅಲ್ಲಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಯೂಶ್ವಲಿ ನಾವು ಎವ್ರಿ ಇಯರ್ ಮಾಡ್ತಾ ಇದ್ದೀವಿ ಅಂತ ಆಂಟಿ ನಾನು ಮನೇಲಿ ಯಾರು ಇರ್ತಾರೆ ಮನೆಯಿಂದ ನೋಡ್ಕೊಂಡು ಬಂದಿರ್ತಾಯಿದ್ವಿ. ಹಾಗೆ ಅವರು ನೋಡ್ಕೊಂಡ್ಬಂದು ನಾನು ಮತ್ತು ಶಿವ ಅವರು ಬೈಕಲ್ಲಿ ಬಂದಿದ್ವಲ್ಲ, ಇವಾಗ ನಾವು ಬೈಕಲ್ಲಿ ಹೋಗ್ಬಿಡ್ತೀವಿ. ಅವ್ರನ್ನೆಲ್ಲ ನೋಡ್ಕೊಂಡು ಮನೆಗೆ ಬರ್ತಾರೆ. ನಾವು 3 ಜನ ಇಷ್ಟು ಬರ್ತಾಯಿರೋದು. ಅದು ಯಾರು ಬೇಡ ಅಂತ ಕೋಲ್ಡ್ ಆಗುತ್ತೆ ಬೇಡ ಅಂತ. ಫ್ರೆಂಡ್ಸ್, ಏನು ಗೊತ್ತಾ, ನಾವು ಐಸ್ ಕ್ರೀಮ್ ತಿಂತಾಯಿದ್ವಿ. ಸಡನ್ನಾಗಿ ಆ ಕಡೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋದ್ರು. ನಾನು ಏನಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಏನಕ್ಕೆ ಅಂತ ನಿಜವಾಗ್ಲೂ ಐಡಿಯಾ ಇರಲಿಲ್ಲ. ಕರ್ಕೊಂಡು ಹೋದ್ರು. ಅಲ್ಲೆಲ್ಲ ಸ್ವೀಟ್ಸ್ ಎಲ್ಲ ನೋಡಿ ಮಾರ್ತಾಯಿದ್ದಾರೆ. ಜಾತ್ರೆಯಲ್ಲಿ ಸ್ವೀಟ್ಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ಹೋಗಿ ಮೈಸೂರು ಪಾಕ್ ಕೊಡಿಸ್ತಾಯಿದ್ರು. ನಿಜವಾಗ್ಲೂ ನಗು ಬರ್ತಾಯಿತ್ತು ನನಗೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಮೈಸೂರು ಪಾಕ್ ಏನಕ್ಕೆ ಮೈಸೂರು ಪಾಕ್ ಕೊಡಿಸ್ತಾ ಇದ್ದೀರಾ ಸಡನ್ನಾಗಿ? ನನಗೆ ಯೂಶ್ವಲಿ ಸ್ವೀಟ್ ಅಂದರೆ ಇಷ್ಟ ಇಲ್ಲ, ಅಂಥದ್ರಲ್ಲಿ ಮೈಸೂರು ಪಾಕ್ ಕೊಡಿಸ್ತೀನಿ ಅಂತ ಕೊಡಿಸ್ತಾಯಿದ್ರು. ಏನೋ ಒಂದು ಸ್ಟೋರಿ ಇದೆ ಅಲ್ಲಿ. ಏನೋ ಪಪ್ಪ ಮಮ್ಮಿ ಏನೋ ಹೇಳಿದ್ರು ಶಿವ ಅವ್ರ ಜೊತೆ. ಆಂಟಿನೂ ಮಮ್ಮಿನೂ ಏನೋ ಮಾತಾಡ್ತಾಯಿದ್ರು. ಅದಕ್ಕೆ ಕರ್ಕೊಂಬಂದರು. ಮೈಸೂರು ಪಾಕನ್ನ ಕೊಡಿಸಿದ್ರು ಫ್ರೆಂಡ್ಸ್ ನನಗೆ. ನಾನೀಗ ಜಾತ್ರೆಯಲ್ಲಿ ಮೈಸೂರು ಪಾಕ್ ನೋಡಿದ್ದೀನಿ. ಇದ್ರ ಕತೆ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಫ್ರೆಂಡ್ಸ್, ಇಲ್ಲಿ ಮಮ್ಮಿ ಆಂಟಿ ಎಲ್ಲ ಅಲ್ಲೇ ಇದ್ದರು. ಮೈಸೂರು ಪಾಕ್ ತೊಗೊಂಬಂದು ಮೈಸೂರು ಪಾಕ್ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದಾರೆ ಎಲ್ರಿಗೂ. ಆ್ಯಕ್ಚುಲಿ ಅವ್ರು ಕೊಡಿಸಿರೋದು ನನ್ನ ಮೇಲೆ ಹೇಳ್ತಾ ಇದ್ದಾರೆ, ಮೈಸೂರು ಪಾಕ್ ಕೊಡಿಸಿ ಅಂತ ಹೇಳಿದ್ಲು ನಿಮ್ಮ ಮಗಳು, ಅದಕ್ಕೆ ಕೊಡಿಸಿದ್ದೀನಿ ಮೈಸೂರು ಪಾಕ್ ಅಂತ. ಎಲ್ಲರೂ ನಗ್ತಾಯಿದ್ರು. ಸ್ಟೋರಿ ಏನು ಅಂತ ಮುಂದೆ ಇದೆ ಫ್ರೆಂಡ್ಸ್. ವಿಡಿಯೋ ಕಂಪ್ಲೀಟಾಗಿ ನೋಡಿ ಏನು ಸ್ಟೋರಿ ಮೈಸೂರು ಪಾಕ್ತು ಅಂತ ಹೇಳ್ತೀವಿ. 11 ಗಂಟೆ ರಕ್ಷಿತ ಜಾತ್ರೆ ತೋರಿಸಿದ್ದಾಳೆ. ಜಾತ್ರೆ ತೋರಿಸಿದ್ದೀನಿ ಫ್ರೆಂಡ್ಸ್ ಇವ್ರಿಗೆ ಫಸ್ಟ್ ಟೈಮ್ ಕರ್ಕೊಂಡೋಗಿ. ಫಸ್ಟ್ ಟೈಮ್ ಕರ್ಕೊಂಡೋಗಿ ನಿಮಗೆ ಅಲ್ಲಿ ಮೈಸೂರು ಪಾಕ್ ತೊಗೊಂಡ್ವಿ. ಮನೆಗೆ ಬಂದು ಹೇಳ್ತೀನಿ ಕತೆ ಅಂತಂದೆ. ಏನು ರಕ್ಷಿತ ಅದು ಏನಂದರೆ ನಾನು ಹೇಳ್ತೀನಿ, ನೀವು ಹೇಳೋದು ಸುಳ್ಳು. ಫ್ರೆಂಡ್ಸ್, ಏನು ಗೊತ್ತಾ, ನಮ್ಮ ಪಪ್ಪ ಫಸ್ಟ್ ಮದುವೆ ಆದ ಫಸ್ಟ್ನೇ ವರ್ಷದಲ್ಲಿ ನಮ್ಮ ಮಮ್ಮಿಗೆ ಮೈಸೂರು ಪಾಕ್ ಕೊಡಿಸಿದ್ರಂತೆ. ಅದನ್ನ ನಮ್ಮ ಆಂಟಿ ಹೇಳ್ತಾ ಇತ್ತು. ಅದಕ್ಕೆ ಇವರು ನಾನು ಕೊಡಿಸ್ತೀನಿ ಅಂದ್ಕೊಂಡು ಮೈಸೂರು ಪಾಕ್ ಕೊಡಿಸಿದ್ದಾರೆ. ಇಲ್ಲ ಫ್ರೆಂಡ್ಸ್, ಆ್ಯಕ್ಚುಲಿ ಏನಂದರೆ ಅವಳು ಬಂದ್ಬಿಟ್ಟು ನಮ್ಮ ಅಪ್ಪ ಆಗಲೇ ಮೈಸೂರು ಪಾಕ್ ಕೊಡಿಸಿದ್ದಾರೆ, ನೀವು ಈಗ ಕೊಡ್ಸಲ್ವಾ ಅಂತ ಕೇಳ್ಬಿಟ್ಟು ಕೊಡಿಸ್ಕೊಂಡಿದ್ದಾರೆ. ನಂಗೆ ಮೈಸೂರು ಪಾಕ್ ಬೇಕು ಅಂದ್ಬಿಟ್ಟು. ಸುಳ್ಳು. ನಿಜ. ನಾನು ಫಸ್ಟ್ ಹೇಳಿದ್ದೆ ನಿಜ. ನಿಜವಾಗ ನಾನು ಹೇಳಿದ್ದು ನಿಜ. ರಾಹುಲ್ ಯಾರು ಹೇಳಿದ್ದು ನಿಜ? ನೀವು ಹೇಳಿದ್ದು ನಿಜ. ಫ್ರೆಂಡ್ಸ್, ಕಮೆಂಟ್ ಮಾಡಿ ಯಾರು ಹೇಳಿದ್ದು ನಿಜ ಇರ್ಬೋದು ಅಂತ. ಏನಿಲ್ಲ, ನೋಡೋಣ ಯಾರು ಜಾಸ್ತಿ ಬರುತ್ತೆ, ನಮ್ದ ನಿಮ್ದ ಅಂತ. ಎಲ್ಲರಿಗೂ ಗೊತ್ತು ನಿಜ ಯಾವುದು ಅಂತ. ರಕ್ಷಿತನ್ ನಿಜನ ಇವ್ರದ್ದು ನಿಜನ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಜವೂ ಕರ್ಕೊಂಡೋಗಿ ತಗೊಂಡ್ರು. ಅಲ್ಲಿ ಆಂಟಿ ಹೇಳ್ತು, ಬಾವ ಫಸ್ಟ್ ಕೊಡ್ಸಿತ್ತು, ಹಂಗೆ ನಾನು ಕೊಡ್ಸಿದ್ದು ಕರ್ಕೊಂಡು. ನಾನು ಈಗ ತೆಗೆದು ನೋಡ್ತಾನೆ, ನೀನು ಮೊದಲು ಕೊಡಿಸಿದ್ದೆ ಅಷ್ಟು ಚೆನ್ನಾಗಿತ್ತಲ್ಲ. ಯಾಕೆ
ತಿನ್ನಕಲ್ಲ ಮೆಮೊರಿ ಇನ್ನು 10 ವರ್ಷ ಆದ್ರೂ ಮೈಸೂರು ಪಾಕ್ ಕೊಡ್ಸಿದ್ರು ಅಂತ ಹೇಳ್ಬೋದು ಅಂತ ಇವರು. ಜಾತ್ರೆ ಮೈಸೂರು ಪಾಕ್ ತಗೊಂಡಿದ್ದೀವಿ ಅಂತ. ಜಾತ್ರೆ ಅಂತ ಯಾವಾಗ ಹಠ ಸಂಬಂಧ ಆಗದಿಂದ ನೋಡಿ ಫ್ರೆಂಡ್ಸ್, ಪ್ರತಿ ಜಾತ್ರೆಗೂ ನಮ್ಮ ರಕ್ಷಿತ ಒಂದು ಆಟೋ ಸಮೇತ ತಗೋತಿದ್ರತ್ತೆ. ಈಗ ಅಜ್ಜಿ ರಿವೀಲ್ ಮಾಡ್ತಿದ್ರು. ಚಿಕ್ಕವರಿದ್ದಾಗ ತಗೋತಾ ಇದ್ವಿ. ಅಯ್ಯೋ ಬೋರ್ಕೊಂಡ್ಬಿಡ್ತೀವಿ ಎಲ್ಲ ಹೋಗಿ 3 ಜನ. ಹಾಗೆ ಮಾತಾಡ್ತಾ ಇದ್ವಿ. ನಮ್ಮ ಮಮ್ಮಿಯವರು ಬಂದರು. ಅವ್ರು ಬಂದಮೇಲೆ ನನ್ನ ತಮ್ಮ ಮತ್ತು ಶಿವ ಅವರಿಬ್ಬರು ನಮ್ಮ ಮನೆಗೆ ಹೊರಟರು ಮಲ್ಕೊತೀನಿ ಅಂತ. ನಾನು ಇಲ್ಲೇ ಮಲ್ಕೊಂಡು ಮಾರ್ನಿಂಗ್ ಬರ್ತೀನಿ ಅಂತ ಹೇಳಿದೆ. ಇದಾಗಿದೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.